ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ KECT ಎಕ್ಸಾಮ್ಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂದರೆ ನಿಮಗೆ ರಿಜಿಸ್ಟ್ರೇಷನಿಂದ ಹಿಡಿದು ಲಾಗಿನ್ ಆಗಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ನಿಮಗೆ ಫೀಸ್ ಪೇಮೆಂಟ್ ಮಾಡಿ ಯಾವ ರೀತಿ ಲಾಸ್ಟ್ ಸಬ್ಮಿಟ್ ಮಾಡಾದಮೇಲೆ ನಿಮಗೆ ಯಾವ ರೀತಿ ಅಕ್ನಾಲೇಜ್ಮೆಂಟ್ ಬರುತ್ತೆ ಅಂತ ಕೂಡ ಪೂರ್ತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು KECT ಅಪ್ಲಿಕೇಶನ್ ಫಾರ್ 2025 ಅಂತ ಹಾಕಿದ್ರೆ ಸಾಕು, ಓಪನ್ ಆಗುತ್ತೆ. ಈ ಲಿಂಕ್ ಮೇಲೆ ನೋಡ್ತಾ ಇರ್ಬೋದು. ಆ ಕೆಳಗಡೆ ಬಂದರೆ, ಈ ಪೇಜ್ ಕೆಳಗಡೆ ಬಂದರೆ ಪ್ರೊಸೀಡ್ ಫಾರ್ ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನೆಕ್ಸ್ಟ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಕೇಳ್ತಾ ಇದೆ. ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ತೆರಗಡೆ ಆಗಿರುತ್ತದೆ ಅಂತ ಕೇಳ್ತಾ ಇದೆ. ಇಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. ಎಸ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ಸು ಕೆಳಗಡೆ ಓಪನ್ ಆಗುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ. ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ ಅಂತ ಕೇಳ್ತಾ ಇದೆ. ಅಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿರೋ ಸಂಖ್ಯೆ ಹಾಕಿದ್ರೆ ಸಾಕು. ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟು ವೆರಿಫೈ ಅಂತ ಕೊಟ್ಟರೆ ನಿಮಗೆ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಇದೆಯೋ ಅಂದರೆ ನಿಮ್ಮ ಹೆಸರು ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನೀವು ಜೆಂಡರ್ ಆಗಿರ್ಬೋದು, ಮತ್ತು ನಿಮ್ಮ SLC ಪರೀಕ್ಷೆನ ಯಾವಾಗ ಕಂಪ್ಲೀಟ್ ಮಾಡಿದೆ, ಯಾವ ವರ್ಷ ಎಕ್ಸಾಮ್ ಬರೆದಿದೆ ಅದಾಗಿರ್ಬೋದು, ಪ್ರತಿಯೊಂದು ಡೀಟೇಲು ಇಲ್ಲಿ ನಿಮ್ಮ ತಂದೆ ತಾಯಿ ಹೆಸರು ಪ್ರತಿಯೊಂದು ಕೂಡ ಬಂದುಬಿಡುತ್ತೆ. ಜೊತೆಗೆ ಸ್ಯಾಟ್ ನಂಬರ್ ಏನಿರುತ್ತೆ, ನಿಮ್ಮ ಸ್ಯಾಟ್ ನಂಬರ್ ಕೂಡ ಅಲ್ಲಿ ವೆರಿಫೈ ಆಗಿ ಅದು ಆಟೋಮೆಟಿಕ್ ಬಂದಿರುತ್ತೆ. ನೋಡ್ತಾ ಇರ್ಬೋದು. ನಾನು ಇದಕ್ಕೂ ಮುಂಚೆ ವಿಡಿಯೋ ಮಾಡಿದ್ದೆ, ವಿತೌಟ್ ಸ್ಯಾಟ್ ನಂಬರ್ ಹಾಕಿ ಮಾಡಿಸಿದ್ದೆ, ಅದನ್ನು ನೋಡಿರ್ಬೋದು. ಇವಾಗ ವಿತ್ ಸ್ಯಾಟ್ ನಂಬರ್ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಮ ನೆಕ್ಸ್ಟ್ ಬಂದ ಆಪ್ಷನ್ನು ನಿಮ್ಮ ವಿದ್ಯಾರ್ಹತೆ ಕೇಳ್ತಾ ಇದೆ, ಯಾವುದೊಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೈನ್ಸು ಆರ್ಟ್ಸು ಅಂತ ಕೇಳ್ತಾ ಇದೆ, ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ನ್ಯಾಷನಾಲಿಟಿ ಕೇಳ್ತಾ ಇದೆ, ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಮೇಲ್ ID ಕೇಳ್ತಾ ಇದೆ. ಇಮೇಲ್ ID ಕರೆಕ್ಟಾಗಿ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಮೊಬೈಲ್ ನಂಬರ್ನ ಕರೆಕ್ಟಾಗಿ ಹಾಕ್ಕೊಂಡಾದ್ಮೇಲೆ ನಿಮ್ಮ ವಾಟ್ಸಪ್ಗೆ ಏನು ಮೊಬೈಲ್ ನಂಬರ್ ರಿಜಿಸ್ಟರ್ ಇವಾಗ ಹಾಕಿರೋ ಆ ನಂಬರ್ಗೆ ವಾಟ್ಸಪ್ಗೆ ಒಂದು OTP ಕೂಡ ಹೋಗಿರುತ್ತೆ. ಆ OTPನ ಇಲ್ಲಿ ನೆಕ್ಸ್ಟು ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ OTPನ ಹಾಕ್ಕೊಬೇಕಾಗುತ್ತೆ. 6 ನಂಬರ್ಸ್ ಅಂತ OTP ಹಾಕಿದ ತಕ್ಷಣ ಅದು ವೆರಿಫೈ ಆಗುತ್ತೆ. ನೋಡ್ತಾ ಇರ್ಬೋದು, ನಿಮ್ಮ ಮೊಬೈಲ್ ನಂಬರ್ ಏನು ಕೊಟ್ಟರು ಅದು ವೆರಿಫೈ ಆಗಿದೆ. ಮೊಬೈಲ್ ನಂಬರ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬಂದಿದೆ. ಅದಾದಮೇಲೆ ಕೆಳಗಡೆ ಬಂದರೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಕನಿಷ್ಠ 8 ಕ್ಯಾರೆಕ್ಟರ್ಸ್ ಉಳ್ಳ ಪಾಸ್ವರ್ಡನ್ನು ನಮೂದಿಸಿ ಅಂತ ತೋರಿಸ್ತಾ ಇದೆ. 8 ಮೇಲೆ ಇರಬೇಕು, 8ಇಂದ ಕೆಳಗಡೆ ಇರಬಾರ್ದು. ನೀವೇನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತೀರೋ ಆ ಪಾಸ್ವರ್ಡು ಎಲ್ಲ ಮಿಕ್ಸ್ ಆಗಿರೋವಂಥ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಆದಮೇಲೆ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ನ ಅದೇ ಮೇಲೇನು ಹಾಕಿದೋ ಅದೇ ಪಾಸ್ವರ್ಡ್ನ ಹಾಕ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಬಂದರೆ ನಿಮಗೆ ಇಲ್ಲಿ ಫೋಟೋ ಕೇಳ್ತಾರೆ. ನಿಮ್ಮದೊಂದು ಭಾವಚಿತ್ರನ ಕೇಳ್ತಾರೆ. ಅದು ಬ್ಯಾಕ್ಗ್ರೌಂಡ್ ವೈಟ್ ಇರೋವಂಥ ಫೋಟೋನ ಹಾಕ್ಕೊಂಡು ಅಪ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ನೋಡ್ತಾ ಇರ್ಬೋದು, ಕೆಳಗಡೆ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇದೋ ಆ ಕ್ಯಾಪ್ಚರ್ ಕೋಡ್ನ ಅಲ್ಲಿ ಹಾಕೋಬೇಕಾಗುತ್ತೆ. ಹಾಕೊಂಡಾದ್ಮೇಲೆ ಕೆಳಗಡೆ ರಿಜಿಸ್ಟರ್ ಅಂತ ಇದೆಯಲ್ಲ, ಆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜಲ್ಲಿ ನೆಕ್ಸ್ಟ್ ಅಂದರೆ ನಿಮಗೆ ಯೂಸರ್ ID ನಂಬರ್ ಏನು ಇರುತ್ತೋ ಆ ಯೂಸರ್ ID ನಂಬರ್ ಇಲ್ಲಿ ತೋರಿಸ್ತಾ ಇರುತ್ತೆ, ಶೋ ಆಗುತ್ತೆ. ಲಾಗಿನ್ ID ನಂಬರ್ನ ನೀವು ಸೇವ್ ಮಾಡಿಟ್ಕೋಬೇಕಾಗುತ್ತೆ. ಒಂದು ಫೋಟೋನಾಗಲಿ ಒಂದು ಪೇಪರಲ್ಲಿ ಬುಕ್ಕಲ್ಲಾಗಲಿ ಬರೆದಿಟ್ಕೋಬೇಕಾಗತ್ತೆ. ಈ ಯೂಸಿಂಗ್ ID ನಂಬರ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ. ಆ ನಂಬರ್ ಹಾಕ್ಕೊಂಡು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಲಾಗಿನ್ ಪೇಜ್ಗೆ ಹೋಗ್ಬಿಟ್ಟು ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನು ಇವಾಗ ಶೋ ಆಗಿತ್ತು ಆ ನಂಬರ್ನ ಹಾಕ್ಕೊಂಡು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತಿದ್ದೋ ಪಾಸ್ವರ್ಡ್ ಕ್ರಿಯೇಟ್ ಆಗಿರೋಂಥ ಪಾಸ್ವರ್ಡ್ನ ಅಲ್ಲಿ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಅಲ್ಲಿ ಏನು ಶೋ ಆಗ್ತಾ ಇದೆಯೋ ಕ್ಯಾಪ್ಚರ್ ಕೋಡು ಆ ಕ್ಯಾಪ್ಚರ್ ಕೋಡ್ನ ಅಲ್ಲಿ ಹಾಕೋಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ಕೆಳಗಡೆ ಬಂದರೆ ಇಲ್ಲಿ ಲಾಗಿನ್ ಯೂಸಿಂಗ್ ಬೈ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು OTP ಹೋಗಿರುತ್ತೆ, ವಾಟ್ಸಪ್ಗೆ ಹೋಗಿರುತ್ತೆ. ಸೇಮ್ ನಂಬರ್ ಏನು ರಿಜಿಸ್ಟರ್ ಮಾಡ್ತೋ ಆ ವಾಟ್ಸಪ್ ನಂಬರ್ಗೆ ಹೋಗಿರುತ್ತೆ. ಅದು OTPನ ಹಾಕ್ಕೊಂಡು 6 ನಂಬರ್ಸ್ ಅಂತ OTP ಹಾಕ್ಕೊಂಡು ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಯಾವುದು ನೆಕ್ಸ್ಟ್ ಅಂತ ಆಪ್ಷನ್ ಇರೋದಿಲ್ಲ, ಯಾಕೆಂದರೆ ಕರೆಕ್ಟಾಗಿದೆ. OTP ನೆಕ್ಸ್ಟ್ ಆಪ್ಷನ್ಸ್ಗೆ ಹೋಗುತ್ತೆ. ಟ್ಯಾಪ್ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಹೋಗಿದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗಿದೆ. ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ. ಇಲ್ಲಿ ಪ್ರತಿಯೊಂದು ಸ್ಟೆಪ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಟೋಟಲಾಗಿ 7 ಸ್ಟೆಪ್ಸ್ ಇದೆ. 7 ಸ್ಟೆಪ್ನು ಕೂಡ ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ಒಂದು ಜನರಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆಯೋ ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಫಿಲ್ ಆಗಿದೆ. ಆಲ್ರೆಡಿ ರಿಜಿಸ್ಟ್ರೇಷನ್ನ ಮಾಡೋ ಟೈಮಲ್ಲಿ ಏನೆಲ್ಲ ನಾವು ಫಿಲ್ ಮಾಡಿದ್ದು ಅದೆಲ್ಲ ಇಲ್ಲಿ ಶೋ ಆಗ್ತಾ ಇರುತ್ತೆ. ನಿಮ್ಮ ಹೆಸರಾಗಿರ್ಬೋದು, SLC ಮಾರ್ಕ್ಸ್ ಕಾರ್ಡ್, ಸ್ಯಾಟ್ ನಂಬರ್, ತಂದೆ ತಾಯಿ ಹೆಸರು, ಮೊಬೈಲ್ ನಂಬರು
ಇಮೇಲ್ ID ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ. ಇದಾದಮೇಲೆ ಕೆಳಗಡೆ ಬಂದರೆ ನೀವು ಇಲ್ಲಿ ನಿಮ್ಮ ಸ್ಟೇಟ್ ಯಾವುದು, ನಿಮ್ಮ ಅಡ್ರೆಸ್ನ ಹಾಕಬೇಕಾಗತ್ತೆ. ನಿಮ್ಮ ಅಡ್ರೆಸ್ ಯಾವುದು ಅಂತ ಪ್ರತಿಯೊಂದು ಕೂಡ ಇಲ್ಲಿ ಮೆನ್ಷನ್ನ ಮಾಡಬೇಕಾಗತ್ತೆ. ನಿಮ್ಮ ಸ್ಟೇಟ್ ಯಾವುದು, ನಿಮ್ಮ ಜಿಲ್ಲೆ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಯಾವ ಜಿಲ್ಲೆ ಇದ್ದೀರಾ ಅಂತ ಅಂದ್ಬಿಟ್ಟು. ಅದಾದಮೇಲೆ ತಾಲೂಕು ಯಾವುದು ನಿಮ್ಮದು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಪೂರ್ತಿಯಾಗಿ ನಿಮ್ಮ ಅಡ್ರೆಸ್ನ ಇಲ್ಲಿ ಟೈಪ್ನ ಮಾಡಬೇಕಾಗತ್ತೆ. ನಿಮ್ಮ ಅಡ್ರೆಸ್ನ ಟೈಪ್ ಮಾಡಿ ಇಲ್ಲಿ ನಿಮ್ಮ ಪಿನ್ ಕೋಡ್ ಏನು ಪಿನ್ ಕೋಡ್ ಇದೆಯೋ ಪಿನ್ ಕೋಡ್ ಕೂಡ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಪಿನ್ ಕೋಡ್ ಹಾಕಿದ್ಮೇಲೆ ನಿಮಗಿಲ್ಲಿ ನಿಮ್ಮ ವಿದ್ಯಾರ್ಹತೆ ಕೇಳ್ತದೆ. ಆಲ್ರೆಡಿ ಸೆಲೆಕ್ಟ್ ಆಗಿದೆ ಮತ್ತು ಇಂಡಿಯನ್ ನ್ಯಾಷನಾಲಿಟಿ ಸೆಲೆಕ್ಟ್ ಆಗಿದೆ ಮತ್ತು ರೆಸಿಡೆಂಟ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ರಿಲಿಜನ್, ನಿಮ್ಮ ಧರ್ಮ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಹಿಂದೂನೋ ಮುಸ್ಲಿಮೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಮದರ್ ಟಂಗ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮದರ್ ಟಂಗ್ ಕನ್ನಡನ, ತಮಿಳ, ತೆಲುಗುನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಅಂತ ಇದೆಯಲ್ಲ, ಉಳಿಸಿ ಅಂತ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಆಪ್ಷನ್ ತೋರಿಸುತ್ತೆ. ಇಲ್ಲಿ ನೆಕ್ಸ್ಟ್ ಪೇಜ್ ಅಂತ ಇದೆಯಲ್ಲ, ನೆಕ್ಸ್ಟ್ ಆಪ್ಷನ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಮ PUC 12th ಸ್ಟಡಿ ಏನೆಲ್ಲ ಮಾಡಿದೋ, PUC ಓದಿದೋ ಅದ್ರ ಬಗ್ಗೆ ಕೇಳ್ತಾ ಅದ್ರ ಬಗ್ಗೆ ಡೀಟೇಲ್ಸ್ನ ಇಲ್ಲಿ ಕೇಳುತ್ತೆ. ಇಲ್ಲಿ ಪ್ರತಿಯೊಂದು ಡೀಟೇಲ್ನ ನೀವೇನು ಓದಿದೋ ಆಸ್ ಪರ್ ಯುವರ್ ರೆಕಾರ್ಡ್ಸ್ ಏನಿದೆಯೋ ಅದನ್ನು ಆ ರೀತಿ ಇಲ್ಲಿ ಸೆಲೆಕ್ಟ್ನ ಮಾಡಬೇಕಾಗತ್ತೆ. ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಟೈಪ್ನ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಕೊಡಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವುದಾದ್ರು ಕ್ಲೈಮ್ ಮಾಡಿದೆ, NRI ಕ್ಲೈಮ್ ಮಾಡಿದ್ದೀರಾ, ವಾರ್ಡ್ ಇದ್ದೀರಾ, ಇದ್ದಿದ್ದೀರಾ ಅಂತ ಕೇಳ್ತಾರೆ. ಎಸ್ ಅಂದರೆ ಎಸ್ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ನೀವು ಒಂದನೇ ತರಗತಿಯಿಂದ 12ನೇ ತರಗತಿವರೆಗೆ ಕರ್ನಾಟಕ ರಾಜ್ಯದಲ್ಲಿ ವಾಸಂಗ ಮಾಡಿದ್ದೀರಾ ಅಂತ ಕೇಳ್ತಾರೆ. ಅಂದರೆ ಫಸ್ಟು 12th ಕರ್ನಾಟಕ ರಾಜ್ಯದಲ್ಲೇ ಓದಿದ್ದೀರಾ ಅಂತ. ಹೌದು ಅಂತ ಆದರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಲ್ಲಿವರೆಗೂ ಓದಿದ್ದೀರಾ ಕರ್ನಾಟಕ ರಾಜ್ಯದಲ್ಲಿ ಅಂತ. ಅದಾದಮೇಲೆ ನಿಮಗೆ ಫಸ್ಟ್ ಇಯರ್ ಎಕ್ಸಾಮ್ ಯಾವ ಬೋರ್ಡಲ್ಲಿ ಆಗಿದೆ ಅಂತ ಕೇಳ್ತಾ ಇದೆ. ಸ್ಟೇಟ್ ಬೋರ್ಡು, CBSE ಸಿಲೆಬಸ್ಸು, ICSE ಸಿಲೆಬಸ್ ಅಂತ ಕೇಳ್ತಾ ಇದೆ. ಯಾವುದು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಇಯರ್ PU, ಅದಾದಮೇಲೆ ಸೆಕೆಂಡ್ ಇಯರ್ PU ಯಾವ ಬೋರ್ಡು ಅಂತ ಮತ್ತೆ ಕೇಳ್ತಾ ಇದೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮ್ಮ PUದು ಸೆಕೆಂಡ್ ಇಯರ್ PUದು ರಿಜಿಸ್ಟ್ರೇಷನ್ ನಂಬರ್ನ ಕೊಡಬೇಕಾಗತ್ತೆ. ನಂಬರ್ ಕೊಟ್ಟಿದ ತಕ್ಷಣ ನಿಮಗೆ ಡೀಟೇಲ್ಸ್ ಎಲ್ಲ ಪೀಚಾಗಿ ಬಂದುಬಿಡುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಯಾವ ವರ್ಷ ಪಾಸ್ ಆಗಿದ್ದು, ಯಾವ ಬೋರ್ಡಲ್ಲಿ ಅಂದ್ಬಿಟ್ಟು ಪ್ರತಿಯೊಂದು ಡೀಟೇಲ್ ಅದು ಬಂದುಬಿಡುತ್ತೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಿಮಗೆ ಕರ್ನಾಟಕ ರಾಜ್ಯ ಯಾವ PUC ಫಸ್ಟ್ PU ಸೆಕೆಂಡ್ PU ಅವಾಗ ಸ್ಟೇಟ್ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದ, ಪ್ರೈವೇಟ್ ವ್ಯಾಸಂಗ ಮಾಡಿದ್ದ ಅಂತ ಕೇಳ್ತಾ ಇದೆ. ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೀವು CET ಎಕ್ಸಾಮ್ ಆಲ್ರೆಡಿ ಇದಕ್ಕೂ ಮುಂಚೆ ತೊಗೊಂಡಿದ್ದೀರಾ ಅಂತ ಕೇಳ್ತಾ ಇದೆ. ಎಸ್ ಅಂದರೆ ಎಸ್ ಅಂತ ಕೊಟ್ಟರೆ ನಿಮ್ಗೆ ಅದು ಆಪ್ಷನ್ ಡೀಟೇಲ್ಸ್ ನೆಕ್ಸ್ಟ್ ಎಲ್ಲ ಆಪ್ಷನ್ಸ್ ಇದೆಯಲ್ಲ ಅವೆಲ್ಲ ಡೀಟೇಲ್ ಫಿಲ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಅದು ಆಪ್ಷನ್ಸ್ ಬ್ಲಾಕ್ ಆಗುತ್ತೆ, ಅವಶ್ಯಕತೆ ಇರೋದಿಲ್ಲ. CET ಎಕ್ಸಾಮ್ ಬರೆದಿದೆ ಮತ್ತು ಆ ಎಕ್ಸಾಮ್ಸ್ದೆಲ್ಲ ಅದ್ರ ಬಗ್ಗೆ ಡೀಟೇಲ್ನ ಅದು ಕೇಳುತ್ತೆ. ಯಾವಾಗ ಬರೆದಿದ್ರಿ, ಅಪ್ಲಿಕೇಶನ್ ನಂಬರ್ ಏನು ಅಂತ ಪ್ರತಿಯೊಂದು ಕೇಳುತ್ತೆ, ಅದು ಫಿಲ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದಮೇಲೆ ಅದು ಬ್ಲಾಕ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಬ್ಲಾಕ್ ಆಗಿದೆ. ಇವಾಗ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಬಂದರೆ ನೀವು CETಯಿಂದ ಏನಾದರೂ ಕಾಲೇಜ್ ಜಾಯ್ನ್ ಆಗಿದ್ದೀರಾ ಅಂತ, ಅದು ಕೂಡ ಬ್ಲಾಕ್ ಆಗಿದೆ. ಯಾಕೆಂದರೆ ಅದೊಂದು ಆಪ್ಷನ್ಗೆ ಪ್ರತಿಯೊಂದು ಕೂಡ ಬ್ಲಾಕ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಒಂದು ಬಂದರೆ ಅರ್ಹತಾ ಪ್ರವರ್ಗ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಅರ್ಹತಾ ಪ್ರವರ್ಗ ಯಾವುದು ಅಂತ ಸೆಲೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಇದೆಯಲ್ಲ, ಸೇವ್ ಅಂದಮೇಲೆ ಕೊಟ್ಟು ನಿಮ್ಮ ಎಲಿಜಿಬಿಲಿಟಿ ಡೀಟೇಲ್ಸ್ ಸೇವ್ ಆಗಿದೆ. ಆ ಕ್ರಾಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮುಂದುವರಿಸಿ ಅಂತಿದೆಯಲ್ಲ, ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗಿದೆ. ರಿಸರ್ವೇಷನ್ ಕ್ಲೈಮ್ ಅಂತ ಓಪನ್ ಆಯಿತು. ಇವಾಗ ರಿಸರ್ವೇಷನ್ ಇಲ್ಲಿ ಅಷ್ಟೇ ನಿಮ್ಮ ಏನೆಲ್ಲ ಸ್ಟಡಿ ಮಾಡಿದೆ, ನಿಮ್ಮ ಡಾಕ್ಯುಮೆಂಟ್ಸ್ ಯಾವ ರೀತಿ ಇದೆಯೋ ಅದ್ರ ಪ್ರಕಾರ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನೀವು ಜನರಲ್ ಕ್ಲೈಮ್ಗೆ ಸೇರ್ತೀರಾ, ಕ್ಯಾಟಗರಿ ಸೇರ್ತೀರಾ ಅಂತ ಕೇಳ್ತಾ ಇದೆ ಫಸ್ಟ್ ಆಪ್ಷನ್ನು. ಅದ್ರ ಬಗ್ಗೆ ನೋಡಿಕೊಂಡು ನಿಮ್ಮ ಕ್ಯಾಟಗರಿ ಯಾವ ಕ್ಯಾಟಗರಿ ಸೇರ್ತೀರಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಕೂಡ ನೀವು ಇಲ್ಲಿಂದ ನಿಮ್ಮ ಸ್ಟಡೀಸ್ ಯಾವುದಿದೆಯೋ ಅದನ್ನ ಬಗ್ಗೆ ನೋಡಿಕೊಂಡು ಅಪ್ಲೈನ ಮಾಡಬೇಕಾಗತ್ತೆ. 1ರಿಂದ 10ನೇ ತರಗತಿ ಅದು ಕನ್ನಡ ಮಾಧ್ಯಮದಲ್ಲಿ ಓದಿರಾ, ಇಲ್ಲ ಅಲ್ಪಸಂಖ್ಯಾತ ಕೋಟಾಗೆ ಸೇರ್ತೀರಾ, ಇಲ್ಲ ಅಂದರೆ ನಿಮ್ಮ ಆದಾಯ 8 ಲಕ್ಷಕ್ಕಿಂತ ಕಮ್ಮಿ ಇದೆಯಾ, ನಿಮ್ಮ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಮ್ಮಿ ಇದೆಯಾ, ಪ್ರತಿಯೊಂದು ಕೂಡ ನಿಮ್ಮ ಡಾಕ್ಯುಮೆಂಟ್ ಏನಿದೆಯೋ ಪ್ರತಿಯೊಂದು ಅದ್ರ ಪ್ರಕಾರ ನೋಡಿಕೊಂಡು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ನಿಮಗೆ ಇಲ್ಲಿ ನೀವೇನೆಲ್ಲ ಸೆಲೆಕ್ಟ್ ಮಾಡ್ತೀರೋ ಅದೆಲ್ಲ ಡೀಟೇಲ್ಸ್ ಕೆಳಗಡೆ ಆಪ್ಷನಲ್ಲಿ ಲಿಸ್ಟ್ ಆಗಿ ಬಂದಿರುತ್ತೆ. ಅದೆಲ್ಲ ಯಾವ ಕ್ಲೈಮ್ಗೆ ಸೇರ್ತಿರೋ, ಯಾವ ಕ್ಲೈಮ್ ಆಗಿದೆ, ಅದರ ರಿಜಿಸ್ಟ್ರೇಷನ್ ನಂಬರ್ ಪ್ರತಿಯೊಂದು ಶೋ ಆಗ್ತಾ ಇರುತ್ತೆ. ಅದಾದಮೇಲೆ ಇಲ್ಲಿ ಉಳಿಸಿ ಅಂತ ಇದೆಯಲ್ಲ, ಆ ಉಳಿಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಅಂತ ಸೇವ್ ಆಗಿರುತ್ತೆ, ಸಕ್ಸಸ್ಫುಲ್ ಸೇವ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗಿದೆ, ಸ್ಟಡಿ ಡೀಟೇಲ್ಸ್ ಅಂತ ಓಪನ್ ಆಗಿದೆ. ಸ್ಟಡಿ ಡೀಟೇಲಲ್ಲಿ ಆಲ್ರೆಡಿ ನಿಮ್ಮ ಸ್ಯಾಟ್ ನಂಬರ್ ಎಂಟ್ರಿ ಮಾಡಿರೋದ್ರಿಂದ ಇಲ್ಲಿ 3ರಿಂದ 12ನೇ ತರಗತಿವರೆಗೂ
ಪ್ರತಿಯೊಂದು ಡೀಟೇಲು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸ್ಯಾಟ್ ನಂಬರ್ ಪೀಚ್ ಆಗಿ ಬಂದಿದೆ ಆಲ್ರೆಡಿ. ನೀವು 1ನೇ ಕ್ಲಾಸಿಂದ 3ರ್ಡ್ವರೆಗೂ ಏನು ಸೆಕೆಂಡ್ವರೆಗೂ ಓದಿದ್ದೀರೋ ಅದು ಕೂಡ ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಇಲ್ಲಿ ಮಿಸ್ ಆಗಿದೆ, ಅದು ಕೂಡ ಇಲ್ಲಿ ಆಪ್ಷನ್ ಹಾಕಲೇಬೇಕಾಗುತ್ತೆ. ಇಲ್ಲಾಂದರೆ ಅಲ್ಲಿ ನೆಕ್ಸ್ಟ್ ಬಟನ್ ತೋರಿಸೋದಿಲ್ಲ ನಿಮಗೆ, ನೆಕ್ಸ್ಟ್ ಆಪ್ಷನ್ನೇ ತೋರಿಸಲ್ಲ, ಬರೀ ಬ್ಯಾಕ್ ಒಂದೇ ಇರುತ್ತೆ, ನೆಕ್ಸ್ಟ್ ಆಪ್ಷನ್ ತೋರಿಸೋದಿಲ್ಲ. ನೀವು ಇಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಯಾವುದು ಓದಿದ್ದೀರಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡು ಮತ್ತು ಯಾವ ವರ್ಷ ಪಾಸ್ ಆಗಿದ್ದೀರಾ ಮತ್ತು ಯಾವ ಬೋರ್ಡಲ್ಲಿ ಓದಿದ್ದೀರಾ ಮತ್ತು ಯಾವ ಡಿಸ್ಟಿಕಲ್ಲಿ ಓದಿದ್ದೀರಾ ಅಂತ ಪ್ರತಿಯೊಂದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಕೂಲು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಸ್ಕೂಲ್ನ ಹುಡ್ಕೋಕ್ಕಾಗಲ್ಲ, ಕೋಡ್ ಹುಡ್ಕೋಕ್ಕಾಗಲ್ಲ ಅಂದಾಗ ಏನು ಮಾಡ್ತೀರಾ ಅಂದರೆ ಅಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದರ್ಸ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಸ್ಕೂಲ್ ಎಷ್ಟು ನಿಮಗೆ ಗೊತ್ತಿರುತ್ತಲ್ವ ಆ ಸ್ಕೂಲ್ ನೇಮ್ನ ಇಲ್ಲಿ ಎಂಟ್ರಿನ ಮಾಡಬೇಕಾಗತ್ತೆ. ಸ್ಕೂಲ್ ಎಂಟ್ರಿ ನೇಮ್ ಹಾಕ್ಬಿಟ್ಟು ಇಲ್ಲಿ ಆ್ಯಡ್ ಸ್ಟಡಿ ಡೀಟೇಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಆ್ಯಡ್ ಆಗೋಗುತ್ತೆ, ಅದು ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಸೆಕೆಂಡ್ ಕ್ಲಾಸು ಅಲ್ಲಿ ಲಿಸ್ಟಲ್ಲಿ ಇರುತ್ತೆ. ಕೆಳಗಡೆ ಬಂದು ನಿಮ್ಮ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನು ಇವಾಗ ಆ್ಯಡ್ ಮಾಡಿರ್ತೀರೋ ಅದು ಕೆಳಗಡೆ ಲಿಸ್ಟಲ್ಲಿ ತೋರಿಸ್ತಾ ಇರುತ್ತೆ, ನೋಡ್ತಾ ಇರ್ಬೋದು. ಈಗ ಅದೇ ರೀತಿ ಫಸ್ಟ್ ಸ್ಟ್ಯಾಂಡರ್ಡ್ ಕೂಡ ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ನೋಡಿ ಬ್ಯಾಕ್ ಮಾತ್ರ ಬಂದಿದೆ, ನೆಕ್ಸ್ಟ್ ಬಂದಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊತಾ ಏನಿಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸು ಮತ್ತು ಯಾವ ವರ್ಷ ಪಾಸ್ ಆಗಿದೆ ಮತ್ತು ಯಾವ ಬೋರ್ಡು ಪಾಸ್ ಆಗಿದೆ, ಯಾವ ಬೋರ್ಡ್ ತೊಗೊಂಡಿದ್ದು ಕರ್ನಾಟಕ ಬೋರ್ಡು ಯಾವುದು ಅಂತ ಅದು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಯಾವ ಡಿಸ್ಟಿಕ್ಕಲ್ಲಿ ಪಾಸ್ ಆಗಿದ್ದು ಪ್ರತಿಯೊಂದು ಕೂಡ ಇಲ್ಲಿ ಹಾಕ್ಕೊಂಡು ಮತ್ತು ಸೇಮ್ ಅದೇ ಆಧಾರ್ ಅಂತ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಸ್ಕೂಲ್ ನೇಮನ್ನು ಟೈಪ್ ಮಾಡಿ ಹ್ಯಾಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆ್ಯಡ್ ಆಗಿದ ತಕ್ಷಣ ಇಲ್ಲಿ ಸೇವ್ ಆಗಿ ಕೆಳಗಡೆ ಆಪ್ಷನಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ 1 to 12ವರೆಗೂ ಫುಲ್ಲು ಸೇವ್ ಆಗಿ ಇಲ್ಲಿ ಶೋ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಪ್ರತಿಯೊಂದು ಕೂಡ ಹಾಕಲೇಬೇಕಾಗುತ್ತೆ. ಇಲ್ಲಿ 1 to 12 ಹಾಕಲೇಬೇಕು. ಹಾಕಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ನೇ ಆಗಲ್ಲ. ಇವಾಗ ನೋಡ್ತಾ ಇದ್ದಲ್ಲ ನೆಕ್ಸ್ಟ್ ಅನ್ನೋ ಆಪ್ಷನ್ ಓಪನ್ ಆಗಿದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಆಗಿ ನೆಕ್ಸ್ಟ್ ಪೇಜು ಇಲ್ಲಿ ಓಪನ್ ಆಯಿತು. ಈ ಪೇಜು ಇಲ್ಲಿ NRI ವಾರ್ಡ್ ಅಂತ ಕೇಳ್ತಾ ಇದೆ. ಇಲ್ಲಿ ಆಲ್ರೆಡಿ ನಾವು ಸೆಕೆಂಡ್ ಆಪ್ಷನಲ್ಲಿ ನಾವು ಇಲ್ಲ ಅಂತ ಸೆಲೆಕ್ಟ್ ಮಾಡಿದ್ವಿ, ಅಲ್ಲಿ ಇಲ್ಲ ಅನ್ನೋದಕ್ಕೋಸ್ಕರ ಇದು ಈ ಪೇಜ್ ಫಿಲ್ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಮುಂದುವರಿಸಿ ಅಂತ ಅಂದ್ಬಿಟ್ಟು ಅದೇ ಕೇಳ್ತಾ ನೆಕ್ಸ್ಟ್ ಪೇಜ್ಗೆ ಒತ್ತಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅಂತ ಹಾಕಿದ ತಕ್ಷಣ ಅಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ಕ್ಲೈಮ್ ನೀವು ಆಗೋದಿಲ್ಲ ಅಂತ ತೋರಿಸ್ತಾ ಇದೆ, ನಾಟ್ಯ ಕ್ಲೈಮ್ ಅಂತ ತೋರಿಸ್ತಾ ಇದೆ. ಅದಾದಮೇಲೆ ಸೇವ್ ಆಗುತ್ತೆ, ಕ್ರಾಸ್ ಹಾಕೊಟ್ಟು ಮುಂದುವರಿಸಿ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರಲ್ಲ ಇಲ್ಲಿ ಫೋಟೋ ಆಲ್ರೆಡಿ ನಾವು ರಿಜಿಸ್ಟ್ರೇಷನ್ ಟೈಮಲ್ಲೇ ನಿಮಗೆ ಫೋಟೋ ಕೂಡ ಅಲ್ಲಿ ಅಪ್ಲೋಡ್ ಮಾಡಿಸಿದ್ವಿ. ರಿಜಿಸ್ಟ್ರೇಷನ್ ಟೈಮಲ್ಲಿ ಫೋಟೋ ಅಪ್ಲೋಡ್ ಆಗಿದೆ, ಅದಕ್ಕೋಸ್ಕರ ಫೋಟೋ ಇಲ್ಲಿ ಮತ್ತೆ ಕೇಳೋದಿಲ್ಲ. ಇಲ್ಲಿ ಸಿಗ್ನೇಚರ್ ಮಾತ್ರ ನಿಮ್ಮ ಸಿಗ್ನೇಚರ್ ಏನಿದೆಯೋ ಆ ಸಿಗ್ನೇಚರ್ನ ನೀವು ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗುತ್ತೆ. 50 KB ಒಳಗಡೆನೇ ಇರಬೇಕಾಗತ್ತೆ. ಫೋಟೋ JPG ಫಾರ್ಮೆಟಲ್ಲಿ ಇರಬೇಕಾಗತ್ತೆ. ಇಮೇಜು ಸಿಗ್ನೇಚರ್ನ ಅಪ್ಲೋಡ್ ಮಾಡಿ, ನಿಮ್ಮ ಸಿಗ್ನೇಚರ್ ಅಪ್ಲೋಡ್ ಮಾಡಿ, ಅಪ್ಲೋಡ್ ಅಂತ ಇದ್ದಿಲ್ಲ, ಅಪ್ಲೋಡ್ ಆದಮೇಲೆ ಸೇವ್ ನೆಕ್ಸ್ಟ್ ಅಂತ ಇದ್ದಿಲ್ಲ, ಸೇವ್ ಅಂತ ಕೊಟ್ಟರೆ ಇಲ್ಲಿ ಸಕ್ಸಸ್ಫುಲ್ ಆಗಿ ನಿಮ್ಮ ಡೀಟೇಲ್ಸ್ ಸೇವ್ ಆಗಿದೆ, ಸಿಗ್ನೇಚರ್ ಸೇವ್ ಆಗಿದೆ. ಅಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ ಇದೆಯಾ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ಸ್ಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಬಂದು ಕೋರ್ಸ್ ಡೀಟೇಲ್ ಕೇಳ್ತಾ ಇದೆ. ಇಲ್ಲಿ ಕೋರ್ಸ್ ಡೀಟೇಲು ಎಕ್ಸಾಮ್ ಸೆಂಟರ್ ಯಾವುದು ಅಂತ ಇಲ್ಲಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಮೇನ್ ಇಲ್ಲಿ ನಾನು CET ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ಅಂತ ಇದೆಯಲ್ಲ, ವಿಶ್ ಯು ಟೇಕ್ CET ಎಕ್ಸಾಮ್ ಅಂತ ಇದೆಯಲ್ಲ, ಅದು ಎಸ್ ಆರ್ ನೋ ಅಂತ ಆಪ್ಷನ್ ಇದೆ, ಅಲ್ಲಿ ಎಸ್ ಅಂತ ಹಾಕಬೇಕಾಗುತ್ತೆ. ನೀವು CET ಆಗ್ತಾ ಇದೆ ಎಕ್ಸಾಮ್ ಬರೆಯೋದಕ್ಕೆ, ಅದಕ್ಕೋಸ್ಕರ ಎಸ್ ಅಂತ ಕೊಡಲೇಬೇಕು. ಎಸ್ ಅಂತ ಕೊಡಿ. ಎಸ್ ಆದಾದಮೇಲೆ ನಿಮಗೆ ಲ್ಯಾಂಗ್ವೇಜ್ ಕೇಳುತ್ತೆ, ಯಾವ ಲ್ಯಾಂಗ್ವೇಜಲ್ಲಿ ನಿಮ್ಮ ಎಕ್ಸಾಮ್ ತೊಗೊತೀರಾ ಅಂತ ಅಂದ್ಬಿಟ್ಟು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಬೇಡ, ಕನ್ನಡ ತೊಗೊಂಡ್ರು ಪರವಾಗಿಲ್ಲ, ಇಂಗ್ಲೀಷೇ ತೊಗೊಳ್ಳಿ. ಯಾಕೆಂದರೆ ಇಂಗ್ಲೀಷ್ ತೊಗೊಂಡ್ರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಆಪ್ಷನಲ್ಲಿ ಇದ್ದೇ ಇರುತ್ತೆ ಎಕ್ಸಾಮಲ್ಲಿ. ಅದಾದಮೇಲೆ ನಿಮ್ಮ ಯಾವ ಸಬ್ಜೆಕ್ಟು ಆಯ್ಕೆ ಮಾಡಿ ಅಂತ ಕೊಡಲಾಗಿದೆ, ನಿಮ್ಮ ಸಬ್ಜೆಕ್ಟ್ ಯಾವುದು ಅಂತ ಅಂದ್ಬಿಟ್ಟು PCMA ಇಲ್ಲ PCBನ ಇಲ್ಲಾಂದರೆ PCMBನ ಅಂತ ಕೇಳ್ತಾ ಇದೆ. ನೀವು 3 ಲಾಸ್ಟ್ ಒಂದು ಆಪ್ಷನ್ ಮಾಡಿದ್ರೆ ಅಂದರೆ ಸೆಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅಂದ್ಕೊತೀನಿ. ಯಾಕಂದರೆ ನಿಮಗೆ ಯಾವುದು ಬೇಕೋ ಅದು ಎಕ್ಸಾಮ್ ಸೆಲೆಕ್ಟ್ ಮಾಡಿಕೊಂಡು ನೀವು ಬರಿಬೋದು ಎಕ್ಸಾಮ್ಗೆ. ಇಲ್ಲ ಅಂತಂದರೆ ಒಂದೇ ಎಕ್ಸಾಮ್ನ ನೀವು ಆರಾಮಾಗಿ ನೀವು ಎಷ್ಟು ಫುಲ್ ಬರೆಯೋಂಗಿದೆ ಫುಲ್ಲು ಕೂಡ ಬರೀಬಹುದು. ಅದಾದಮೇಲೆ ಸೇವ್ ಅಂತ ಇದೆಯಲ್ಲ, ಅಪ್ಲೈ ಅಂತ ಇದೆಯಲ್ಲ, ಅದು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಸೇವ್ ಆಗಿ ನೆಕ್ಸ್ಟು ಇಲ್ಲಿ ನಿಮ್ಮ ಪೇಮೆಂಟ್ ಎಷ್ಟು ಅಂತ ತೋರಿಸುತ್ತೆ, ನಿಮ್ಮ ಫೀಸ್ ಪೇಮೆಂಟ್ ಎಷ್ಟು ಅಂತ ಇಲ್ಲಿ ತೋರಿಸ್ತಾ ಇದೆ. ಅದಾದಮೇಲೆ ಸೆಂಟರ್ ಯಾವುದು, ನಿಮಗೆ ಸೆಂಟರ್ ಯಾವುದು ಅಂತ ಕೇಳ್ತಾ ಇದೆ. ಸೆಂಟರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೆಳಗಡೆ ಕೇಳ್ತಾ ಇದೆ, ಡು ಯು ವಾಂಟ್ ಟು ಕ್ಲೈಮ್ ಅಗ್ರಿಕಲ್ಚರ್ ಕೋಟಾ ಅಂತ ಕೇಳ್ತಾ ಇದೆ. ನೀವು ಅಗ್ರಿಕಲ್ಚರ್ ಕೋಟಾ ಏನೋ ಬೇಕು ಅಂತಂದರೆ ನೀವು ಎಸ್ ಅಂತ ಹಾಕ್ಕೋಬೇಕಾಗುತ್ತೆ, ಇಲ್ಲಾಂದರೆ ನೋ ಅಂತ ಕೊಡಿ. ಎಸ್ ಅಂತ ಕೊಟ್ಟಾಗ ಇಲ್ಲಿ ನಿಮಗೆ ಆಪ್ಷನ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ಯಾವ ಕಾಲೇಜು ನೀವು ತೊಗೊತೀರಾ, ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಯಾವುದು ಅಂತ ಕೇಳುತ್ತೆ, ಅದು ಕೂಡ ಸೆಲೆಕ್ಟ್ ಮಾಡ್ಕೊಳಕ್ಕೆ ಆಪ್ಷನ್ಸ್ ಕೂಡ ನಿಮಗಿರುತ್ತೆ. ಅದಾದಮೇಲೆ ನೋ ಅಂತ ಇಲ್ಲಿ ನಾನು ಕೊಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಫಸ್ಟ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ನಿಮ್ಮ ಊರು ಯಾವುದೋ ಅದನ್ನು ನೀವು ಸೆಂಟರ್ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ನಿಯರೆಸ್ಟ್ ಯಾವುದು
ಯಾವುದು ಬರುತ್ತೋ ಅದನ್ನು ನಾವು ಓದೋ ಡಿಸ್ಟಿಕ್ ಯಾವ್ದು ಬರುತ್ತೋ ಆ ಸೆಂಟರ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. 2 ಆಪ್ಷನ್ನ ಕೊಡಲಾಗಿದೆ ಇಲ್ಲಿ ಸೆಂಟರ್ನ ಆಯ್ಕೆ ಮಾಡ್ಕೊಳಕ್ಕೆ. ಒಂದು ನಿಮ್ಮ ನೀವೇನು ಓದಿದ್ದೀರೋ ಅದೇ ಡಿಸ್ಟಿಕ್ನ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ನೀವು ಸುತ್ತಮುತ್ತ ನಿಮಗೆ ನಿಯರೆಸ್ಟ್ ಯಾವುದು ರಿಲೇಷನ್ ಇರ್ತಾರೋ ಅಂಥದ್ದು ಹಾಕ್ಕೋಬೋದು. ನಿಮ್ಗೆ ಹೋಗಿ ಬರೋದಕ್ಕೆ ಯಾವುದು ತೊಂದರೆ ಆಗಲ್ವೋ ಅದು ಯಾವ್ದು ನೋಡಿಕೊಂಡು ನೀವು ಇಲ್ಲೇ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೋದು, ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಬೋದು. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ಸೇವ್ ಆಗುತ್ತೆ, ಸಕ್ಸಸ್ಫುಲಿ ಸೇವ್ ಆಗುತ್ತೆ. ಕ್ರಾಸ್ ಮಾಡಾದ್ಮೇಲೆ ಇಲ್ಲಿ ಕ್ಲಿಕ್ ಟು ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ನೀವು ಇಷ್ಟೊತ್ತು ಏನೆಲ್ಲ ಅಪ್ಲೈ ಮಾಡಿದ್ರಿ, ಏನೆಲ್ಲ ಡಾಕ್ಯುಮೆಂಟ್ ಇಲ್ಲಿ ಕೊಟ್ಟು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ್ರಿ ಅದೆಲ್ಲ ಕರೆಕ್ಟಾಗಿದೆಯಲ್ಲ ಅಂತ ವೆರಿಫೈ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಸ್ಟೆಪ್ ಕೂಡ ಪ್ರತಿಯೊಂದು ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್, ಇಮೇಲ್ ID, ಡೇಟ್ ಆಫ್ ಬರ್ತ್ ಪ್ರತಿಯೊಂದು ವೆರಿಫೈ ಮಾಡಿ ಕರೆಕ್ಟಾಗಿದೆ. ವಾಪಸ್ ಬ್ಯಾಕ್ ಬಂದು ಇಲ್ಲಿ ನೆಕ್ಸ್ಟ್ ಪೇಜ್ ಅಂತ ಕೆಳಗಡೆ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ಗೆ ಹೋಗುತ್ತೆ. ಇಲ್ಲಿ ಪೇಮೆಂಟ್ನ ನೀವು ಫೀಸ್ನ ಕಟ್ಟಬೇಕಾಗುತ್ತೆ. ಎಷ್ಟು ಪೇಮೆಂಟ್ ಕೂಡ ಅಲ್ಲಿ ಶೋ ಆಗ್ತಾ ಇರುತ್ತೆ ಅದು ನೋಡ್ಬಿಟ್ಟು ನೀವು ಅಲ್ಲಿ ಪೇ ನಾವು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ನಿಮಗೆ ಸ್ಕ್ಯಾನರ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ಯಾನಿಂದ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಇಲ್ಲ ಕಾರ್ಡ್ ಬೈ ಯೂಸಿಂಗ್ ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೂ ಕ್ಲಿಕ್ ಮಾಡಿದ್ರೆ ಕಾರ್ಡಿಂದನೂ ಕೂಡ ನೀವು ಪೇನ ಮಾಡಬಹುದು. ಇಲ್ಲಿ QR ಕೋಡ್ ಮೇಲೆ ಅದು QR ಕೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ QR ಕೋಡ್ ಶೋ ಆಗುತ್ತೆ. ನೀವು ಪೇಮೆಂಟ್ನ ಪೇ ಮಾಡಬೇಕಾಗತ್ತೆ. ಸ್ಕ್ಯಾನ್ ಆಗಿದ ತಕ್ಷಣ ಅಮೌಂಟ್ ಎಷ್ಟು ಅಂತ ಬರುತ್ತೆ, ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಬೇಕಾಗತ್ತೆ. ಪೇಮೆಂಟ್ ಆದಮೇಲೆ ಡೈರೆಕ್ಟ್ ನಿಮಗೆ ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗುತ್ತೆ. ನೀವು ಯಾವುದಕ್ಕೂ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಒಂದ್ಸಲ ಡ್ರಾಫ್ಟಲ್ಲಿ ತೆಗೆದಿತ್ತಲ್ಲ ಪ್ರತಿಯೊಂದು ವೆರಿಫೈ ಮಾಡಿಕೊಂಡು ಕರೆಕ್ಟಾಗಿದೆಯಲ್ಲ ವೆರಿಫೈ ಮಾಡಿ ಆಮೇಲೆ ಪೇಮೆಂಟ್ನ ಮಾಡಬೇಕಾಗತ್ತೆ. ಗೌರ್ಮೆಂಟ್ಗಿನ್ನೂ ಸಬ್ಮಿಟ್ ಆಗಿರೋದಿಲ್ಲ, ಪೇಮೆಂಟ್ ಆಗಿದ ತಕ್ಷಣ ನಿಮ್ಮ ಸಬ್ಮಿಟ್ ಆಗೋಗಿರುತ್ತೆ. ಪೇಮೆಂಟ್ ಮಾಡೋಕ್ಕೂ ಮುಂಚೆ ವೆರಿಫೈ ಮಾಡ್ಕೊಂಡು ಪೇಮೆಂಟ್ ಮಾಡಿ. ಇವಾಗ ಪೇಮೆಂಟ್ ಆಗಿದೆ. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಆಗಿದೆ. ಹೆಸರಾಗಿರ್ಬೋದು, ಡೀಟೇಲ್ಸ್ ಆಗಿರ್ಬೋದು, ಅಪ್ಲಿಕೇಶನ್ ನಂಬರು, ರೆಫರೆನ್ಸ್ ನಂಬರು ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಬ್ಯಾಂಕ್ ನಂಬರು ಮತ್ತು ಅಮೌಂಟ್ ಎಷ್ಟು ಮತ್ತು ಪೇಮೆಂಟ್ ಯಾವ ರೀತಿ ಯಾವ ಮೆಥಡಲ್ಲಿ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಅದಾದಮೇಲೆ ಪ್ರಿಂಟ್ ಅಂತ ಆಪ್ಷನ್ ಇದೆಯಲ್ಲ, ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಕ್ನಾಲೇಜ್ಮೆಂಟ್ನ ಒಂದು ಪ್ರಿಂಟ್ನ ತೊಗೊಬೇಕಾಗತ್ತೆ. ಪ್ರಿಂಟ್ ಇಲ್ಲಾಂದರೆ ಸೇವ್ ಮಾಡೋದು ಇಟ್ಕೋಬೇಕಾಗತ್ತೆ ಈ ಅಕ್ನಾಲೇಜ್ಮೆಂಟ್ನ. ನೆಕ್ಸ್ಟು ಆಲ್ ಟಿಕೆಟ್ ಬಿಟ್ಟಾಗ ಈ ಅಕ್ನಾಲೇಜ್ಮೆಂಟ್ ಬೇಕಾಗುತ್ತೆ. ನಿಮ್ಮ ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೇಕಾದ್ರೆ ಇದು ತೊಗೊಂಡು ಹೋಗ್ಬೇಕಾಗತ್ತೆ, ನೀವು ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ. ಹೇಗೆ ಅಪ್ಲಿಕೇಶನ್ ಹಾಕೋದು KECT ಎಕ್ಸಾಮ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಪೇಮೆಂಟ್ವರೆಗೂ ತಿಳಿಸ್ಕೊಟ್ಟಿದ್ದೀನಿ. ಲಾಗಿನ್ ಆಗಿ ಪೇಮೆಂಟ್ ಮಾಡೋದು ಮತ್ತು ರಿಜಿಸ್ಟರ್ ಮಾಡೋದು ಪ್ರತಿಯೊಂದು ಕೂಡ ತಿಳ್ಕೊಂಡಿದ್ದೀನಿ ಅಂದ್ಕೊತೀನಿ. ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.